ಸ್ನೇಹಿತರೆ ನಮಸ್ಕಾರ. ಉತ್ತರ ಬೆಂಗಳೂರಿನ ಹೊಸ ವೈಬ್ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಡೆವಲಪ್ಮೆಂಟ್ ಇಷ್ಟಪಡುವ ಮಂದಿಗೆ ಈ ಜಾಗವನ್ನು ಪರಿಚಯ ಮಾಡಿಕೊಡೋದೇ ಒಂದು ಖುಷಿ. ನೀವು ಹೆಬ್ಬಾಳ ದಾಟಿ ಹೊರಗಿನ ವರ್ತುಲ ರಸ್ತೆಯಲ್ಲಿ ಸಾಕ್ತಿದ್ರೆ ಒಂದು ಕಾಲದಲ್ಲಿ ಯಾರೂ ಅಷ್ಟಾಗಿ ಗಮನಿಸದ ಏರಿಯಾ ಇವತ್ತು ಹೇಗೆ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದೆ ಅನ್ನೋದಕ್ಕೆ ನಮ್ಮ ಥಣಿಸಂದ್ರವೇ ಸಾಕ್ಷಿ. ಇಲ್ಲಿನ ವಿಶಾಲವಾದ ರಸ್ತೆಗಳು ಮತ್ತು ಆಕಾಶವನ್ನೇ ಮುಟ್ಟುವಂತೆ ನಿಂತಿರೋ ಗಗನಚುಂಬಿ ಕಟ್ಟಡಗಳನ್ನು ನೋಡಿದ್ರೆ ನಾವಿರೋದು ಬೆಂಗಳೂರಲ್ಲ ಅಥವಾ ಯಾವುದೋ ವಿದೇಶಿ ನಗರದಲ್ಲ ಅಂತ ಒಂದು ಕ್ಷಣ ಡೌಟ್ ಬರೋದು ಗ್ಯಾರಂಟಿ. ಇದು ಬರೀ ಒಂದು ಬಡಾವಣೆಯಲ್ಲ, ಇದೊಂದು ಭವಿಷ್ಯದ ಬೆಂಗಳೂರಿನ ಮಾದರಿ ಮತ್ತು ನವಪೀಳಿಗೆಯ ಉದ್ಯೋಗಿಗಳ ನೆಚ್ಚಿನ ಅಡ್ಡ. ಮಾವಿನ ತೋಟಗಳಿಂದ ಐಟಿ ಹಬ್ವರೆಗೆ ರೋಚಕ ಜರ್ನಿ. ಥಣಿಸಂದ್ರದ ಇತಿಹಾಸವನ್ನ ಕೆದಕಿದ್ರೆ ನಮಗೆ ಆಶ್ಚರ್ಯವಾಗೋದು ಖಂಡಿತ. ಸುಮಾರು 15 ವರ್ಷಗಳ ಹಿಂದೆ ಇಲ್ಲಿ ಬರೀ ದ್ರಾಕ್ಷಿ ತೋಟಗಳು, ಮಾವಿನ ಮರಗಳು ಮತ್ತು ಇಟ್ಟಿಗೆ ಫ್ಯಾಕ್ಟರಿಗಳೇ ಹೆಚ್ಚಾಗಿ ಕಾಣ್ತಿದ್ವು. ಯಲಹಂಕ ಅಥವಾ ಹೆಬ್ಬಾಳದಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಜನ ಒಂದ್ ಕ್ಷಣ ಯೋಚನೆ ಮಾಡ್ತಿದ್ರು. ಆದ್ರೆ ಯಾವಾಗ ಮಾನ್ಯತಾ ಟೆಕ್ ಪಾರ್ಕ್ ಇಲ್ಲಿಗೆ ಬಂತೋ ಥಣಿಸಂದ್ರದ ಸೀನ್ ಪೂರ್ತಿ ಚೇಂಜ್ ಆಗೋಯ್ತು. ಅಂದು ಹಳ್ಳಿ ಅಂತಿದ್ದ ಈ ಜಾಗ ಇವತ್ತು ಲಕ್ಷಾಂತರ ಸಾಫ್ಟ್ವೇರ್ ಎಂಜಿನಿಯರ್ಗಳ ಜೀವನದ ಕೇಂದ್ರ ಬಿಂದುವಾಗಿದೆ. ಮಣ್ಣಿನ ವಾಸನೆ ಇರುತ್ತಿದ್ದ ಜಾಗದಲ್ಲಿ ಇವತ್ತು ಗಾಜಿನ ಬಿಲ್ಡಿಂಗ್ಗಳು ಕಂಗೊಳಿಸ್ತಿವೆ. ಈ ವೇಗದ ಬೆಳವಣಿಗೆಯ ಥಣಿಸಂದ್ರವನ್ನ ಇಂದು ಬೆಂಗಳೂರಿನ ಅತಿ ಹೆಚ್ಚು ಡಿಮ್ಯಾಂಡ್ ಇರೋ ಏರಿಯಾ ಮಾಡಿದೆ. ಮಾನ್ಯತಾ ಟೆಕ್ ಪಾರ್ಕ್ ಇಲ್ಲಿನ ಅಸಲಿ ಪವರ್ ಹೌಸ್. ಥಣಿಸಂದ್ರದ ಇಂದಿನ ವೈಭವಕ್ಕೆ ಅಸಲಿ ಕಾರಣವೇ ಮಾನ್ಯತಾ ಟೆಕ್ ಪಾರ್ಕ್. ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಟೆಕ್ ಪಾರ್ಕ್ಗಳಲ್ಲಿ ಒಂದಾಗಿದ್ದು ಈ ಏರಿಯಾದ ಎಕಾನಮಿಯನ್ನ ಬದಲಿಸಿದೆ. IBM, ಕಾಗ್ನಿಜೆಂಟ್, ಫಿಲಿಪ್ಸ್ನಂತಹ ಜಾಗತಿಕ ಕಂಪನಿಗಳ ಆಫೀಸ್ಗಳು ಇಲ್ಲಿವೆ. ಇದರಿಂದಾಗಿ ವಾಕ್ ಟು ವರ್ಕ್ ಕಾನ್ಸೆಪ್ಟ್ ಇಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಬೆಳಗ್ಗೆ ಹೊತ್ತು ಇಲ್ಲಿನ ರಸ್ತೆಗಳಲ್ಲಿ ID ಕಾರ್ಡ್ ಹಾಕೊಂಡು ಸಾಗುವ ಯುವಜನತೆಯ ಉತ್ಸಾಹ ನೋಡಿದ್ರೆ ಬೆಂಗಳೂರಿನ ಭವಿಷ್ಯ ಇಲ್ಲೇ ಅಡಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಏರ್ಪೋರ್ಟ್ ಕನೆಕ್ಟಿವಿಟಿ, ಟ್ರಾಫಿಕ್ ಮುಕ್ತ ರಾಜಮಾರ್ಗ, ಸಂಚಾರ ವ್ಯವಸ್ಥೆಯ ವಿಚಾರದಲ್ಲಿ ಥಣಿಸಂದ್ರ ಇವತ್ತು ಮೋಸ್ಟ್ ವಾಂಟೆಡ್ ಆಗಿರೋದು ಇಲ್ಲಿನ ಆಯಕಟ್ಟಿನ ಜಾಗದಿಂದ. ಇಲ್ಲಿನ ಥಣಿಸಂದ್ರ ಮೇನ್ ರೋಡ್ ಈಗ ಬರೀ ರಸ್ತೆಯಲ್ಲ, ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಲು ಇರೋ ಪರ್ಯಾಯ ಏರ್ಪೋರ್ಟ್ ರಸ್ತೆ. ಹೆಬ್ಬಾಳದ ಸಿಗ್ನಲ್ ಮತ್ತು ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಇವತ್ತು ಅನೇಕರು ಇದೇ ರಸ್ತೆಯನ್ನು ಬಳಸ್ತಾರೆ. ನಾಗವಾರ, ಹೆಬ್ಬಾಳ ಮತ್ತು ಜಕ್ಕೂರುಗಳಿಗೆ ಇದು ಅತ್ಯಂತ ಸುಲಭವಾದ ಸಂಪರ್ಕವನ್ನು ಒದಗಿಸುತ್ತದೆ. 2026ರ ಈ ಹೊತ್ತಿನಲ್ಲಿ ನೈಸ್ ರೋಡ್ ಮತ್ತು ಪೆರಿಪೆರಲ್ ರಿಂಗ್ ರೋಡ್ಗೆ ಸುಲಭ ಸಂಪರ್ಕ ಇರೋದ್ರಿಂದ ಕನೆಕ್ಟಿವಿಟಿ ವಿಚಾರದಲ್ಲಿ ಥಣಿಸಂದ್ರ ಈಗ ಉತ್ತರ ಬೆಂಗಳೂರಿನ ಕಿಂಗ್ ಅಂತಾನೆ ಹೇಳಬಹುದು. ನಗರದ ಒಳಗೊಂದು ಸುಂದರ ನಗರ, ಟೌನ್ಶಿಪ್ಗಳ ಲೋಕ. ಥಣಿಸಂದ್ರದಲ್ಲಿ ಕೇವಲ ಮನೆಗಳಿಲ್ಲ, ಬದಲಾಗಿ ಇಲ್ಲಿ ಇಂಟಿಗ್ರೇಟೆಡ್ ಸಿಟಿಗಳೇ ಇವೆ. ಉದಾಹರಣೆಗೆ ಭಾರತೀಯ ಸಿಟಿನಂತಹ ಬೃಹತ್ ಟೌನ್ಶಿಪ್ಗಳು ಇಲ್ಲಿನ ಹೆಮ್ಮೆ. ಒಂದೇ ಕಾಂಪೌಂಡ್ ಒಳಗೆ ಮನೆ, ಆಫೀಸ್, ಸಿನಿಮಾ, ಥಿಯೇಟರ್ ಮತ್ತು ಶಾಲೆ ಇರೋ ಕಾನ್ಸೆಪ್ಟ್ ಯುವ ಕುಟುಂಬಗಳಿಗೆ ತುಂಬಾನೇ ಇಷ್ಟವಾಗಿದೆ. ಶೋಭಾ, ಪ್ರೆಸ್ಟೀಜ್ನಂತಹ ದೊಡ್ಡ ಬಿಲ್ಡಿಂಗ್ಗಳ ಜೀವನ ಶೈಲಿ ಯಾವುದೋ ಫಾರಿನ್ ಸಿಟಿಯಲ್ಲಿ ವಾಸಿಸುತ್ತಿದ್ದೀವಾ ಎಂಬ ಅನುಭವ ನೀಡುತ್ತೆ. ಹಸಿರು ಪಾರ್ಕ್ಗಳು, ವರ್ಲ್ಡ್ ಕ್ಲಾಸ್ ಜಿಮ್ಗಳು ಮತ್ತು ಶಾಂತಿಯುತ ವಾತಾವರಣ ಬಯಸುವ ಫ್ಯಾಮಿಲಿಗಳಿಗೆ ಥಣಿಸಂದ್ರ ಒಂದು ಪರ್ಫೆಕ್ಟ್ ಚಾಯ್ಸ್. ಶಾಪಿಂಗ್ ಧಮಾಕ ಮತ್ತು ಫುಡ್ ಲವರ್ಸ್ ಅಡ್ಡ. ಇನ್ನು ಮೋಜಿ ಮಸ್ತಿ ಮತ್ತು ಆಹಾರದ ವಿಚಾರಕ್ಕೆ ಬಂದ್ರೆ ಥಣಿಸಂದ್ರದಲ್ಲಿ ಬೋರ್ ಹೊಡೆಯೋಕೆ ಚಾನ್ಸೇ ಇಲ್ಲ. ಇಲ್ಲಿನ ಎಲಿಮೆಂಟ್ಸ್ ಮಾಲ್ ಶಾಪಿಂಗ್ ಮತ್ತು ಫ್ಯಾಮಿಲಿ ಔಟಿಂಗ್ಗೆ ಹ್ಯಾಂಗ್ ಔಟ್ ಆಗಿರೋ ಫೇವರೇಟ್ ಸ್ಪಾಟ್. ಇನ್ನು ಆಹಾರ ಪ್ರಿಯರಿಗೆ ಇಲ್ಲಿ ಅಂತಾರಾಷ್ಟ್ರೀಯ ಕೆಫೆಗಳಿಂದ ಹಿಡಿದು ಬಾಯಿ ಚಪ್ಪರಿಸುವ ಲೋಕಲ್ ಡಾಬಾಗಳವರೆಗೆ ಎಲ್ಲವೂ ಇವೆ. ನೀವು ನಾರ್ತ್ ಇಂಡಿಯನ್ ರೊಟ್ಟಿ ಇಷ್ಟಪಡ್ಲಿ ಅಥವಾ ಸೌತ್ ಇಂಡಿಯನ್ ದೋಸೆ ಇಷ್ಟಪಡ್ಲಿ, ಇಲ್ಲಿನ ರೆಸ್ಟೋರೆಂಟ್ಗಳು ನಿಮ್ಮ ನಾಲಿಗೆಗೆ ರುಚಿ ನೀಡೋದು ಗ್ಯಾರಂಟಿ. ಸಂಜೆ ಹೊತ್ತು ಇಲ್ಲಿನ ಕೆಫೆಗಳಲ್ಲಿ ಕುಳಿತು ಕಾಫಿ ಕುಡಿತಾ ಜನರ ಗಡಿಯಾರವನ್ನೇ ಮೀರಿಸುವ ವೇಗದ ಬದುಕನ್ನ ನೋಡೋದೇ ಒಂದು ಮಜಾ. ಇಲ್ಲಿನ ನೈಟ್ ಲೈಫ್ ಕೂಡ ಸಖತ್ತಾಗಿ ಡೆವಲಪ್ ಆಗಿದೆ. ಸಾಮಾಜಿಕ ಮೂಲಸೌಕರ್ಯ ಮತ್ತು ಭವಿಷ್ಯದ ಚಿನ್ನದ ಗಣಿ. ಥಣಿಸಂದ್ರದ ಅಸಲಿ ಬಲ ಇರೋದು ಇಲ್ಲಿನ ಅತ್ಯುತ್ತಮ ಸಾಮಾಜಿಕ ಮೂಲಸೌಕರ್ಯದಲ್ಲಿ. ಇಲ್ಲಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಅಥವಾ ಲೆಗಸಿ ಸ್ಕೂಲ್ನಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಮತ್ತು ಅಸ್ಟರ್ ಅಥವಾ ರೀಗಲ್ ನಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಈಗ ಜನರ ಮನೆ ಬಾಗಿಲಿಗೆ ಬಂದಿವೆ. ನಮ್ಮ ಮೆಟ್ರೋದ ಬ್ಲೂ ಲೈನ್ ನಾಗವಾರದ ಮೂಲಕ ಹಾದು ಹೋಗ್ತಿರೋದು ಇಲ್ಲಿನ ರಿಯಲ್ ಎಸ್ಟೇಟ್ ಬೆಲೆಯನ್ನ ಗಗನಕ್ಕೇರಿಸಿದೆ. ಇದು ಹೂಡಿಕೆದಾರರಿಗೆ ಒಂದು ಚಿನ್ನದ ಗಣಿಯಂತಿದೆ. ಉತ್ತರ ಬೆಂಗಳೂರಿನ ಈ ಬೆಳವಣಿಗೆಯ ಸುನಾಮಿ ನೋಡಿದ್ರೆ ಥಣಿಸಂದ್ರ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಆರ್ಥಿಕ ಕೇಂದ್ರವಾಗೋದು ಖಚಿತ. ನಮ್ಮ ಥಣಿಸಂದ್ರ ಅಂದ್ರೆ ಅದು ಇಂದಿನ ಆಧುನಿಕ ಬೆಂಗಳೂರಿನ ಅಸಲಿ ಮುಖ. ಇಲ್ಲಿ ಟೆಕ್ ಪಾರ್ಕ್ನ ಉದ್ಯೋಗದ ವೇಗ ಇದೆ, ಎಲಿಮೆಂಟ್ಸ್ ಮಾಲ್ನ ರಂಕಿನ್ ಲೋಕ ಇದೆ ಮತ್ತು ವಿಮಾನ ನಿಲ್ದಾಣಕ್ಕೆ ಹೋಗುವ ರಾಜಮಾರ್ಗದ ಕನೆಕ್ಟಿವಿಟಿ ಇದೆ. ನಗರದ ಗದ್ದಲದಿಂದ ಸ್ವಲ್ಪ ದೂರ ಇದ್ದು ನಗರದ ಎಲ್ಲ ಹೈಟೆಕ್ ಸೌಕರ್ಯಗಳನ್ನು ಅನುಭವಿಸಬೇಕು ಅಂದ್ರೆ
ಥಣಿಸಂದ್ರಕ್ಕಿಂತ ಬೆಸ್ಟ್ ಜಾಗ ಉತ್ತರ ಬೆಂಗಳೂರಿನಲ್ಲಿ ಇನ್ನೊಂದಿಲ್ಲ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಥಣಿಸಂದ್ರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.